ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಜಿಟಿ ದೇವೇಗೌಡ ಬರ್ತಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಹೇಳಿಕೆ ಇಂತಹ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯ ಒಂದು ಒಳಾರ್ಥ ಏನು ಅನ್ನುವಂತಹ ಚರ್ಚೆ ಕೂಡ ಈಗ ಆರಂಭ ಆಗಿದೆ. ಜಿಟಿ ದೇವೇಗೌಡ ಜೆಡಿಎಸ್ಗೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾವು ಈ ಹಿಂದೆನೇ ಅವರಿಗೆ ಆಫರ್ ಮಾಡಿದ್ವಿ, ಈ ಹಿಂದೆ ಕೂಡ ನಾವು ಅವರಿಗೆ ಆಫರ್ ಮಾಡಿದ್ವಿ, ಆದರೆ ಅಂದು ದಳದಲ್ಲೇ ಇರ್ತೀನಿ ಅಂತ ಅವರು ಹೇಳಿದ್ರು. ಆದರೆ ಇವಾಗ ಅವರಿಗೆ ಪಕ್ಷದಲ್ಲಿ ಅಸಮಾಧಾನ ಆಗಿದೆ. ಆದರೆ ನನ್ನ ಬಳಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಚರ್ಚೆ ಮಾಡಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಮತ್ತೊಂದೆಡೆ ಸಾರಾ ಮಹೇಶ್ ಹಾಗೂ ಜಿಟಿ ದೇವೇಗೌಡ ನಡುವೆ ಮಾತಿನ ಸಮರ ಒಂದೆಡೆ ನಡೀತಾ ಇದ್ರೆ, ಜಿಟಿ ದೇವೇಗೌಡ ಅವರು ಬಹಿರಂಗವಾಗಿ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಇನ್ನು ಮತ್ತೊಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಜಾಯಿನ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಅವರು ಆ ಪಕ್ಷಕ್ಕೆ ಒಂದು ದೊಡ್ಡ ಜಿಟಿ ದೇವೇಗೌಡ ಈಸ್ ಎ ವೆರಿ, ಅವರು ಅದೇನೋ ಅಧ್ಯಕ್ಷರು ಅಂತ ಅವ್ರನ್ನ ಮಾಡ್ಕೊಂಡಿದ್ರು. ಅವರು ಆ ಪಕ್ಷಕ್ಕೆ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಗ್ರೋತ್ ಆಫ್ ಜನತಾದಳ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಕಾಂಟ್ರಿಬ್ಯೂಷನ್ ಅಂದರೆ ಅವರು ಅವ್ರ ಕುಟುಂಬ ಎಲ್ಲ. ನಾವು ಅವ್ರಿಗೆ ಆಫರ್ ಮಾಡಿದ್ದೋ ಹಿಂದೆ, ಬರ್ರಯ್ಯ ನಮ್ಮ ಜೊತೆ ಅಂತ ಹೇಳಿದ್ದಾರೆ. ಇಲ್ಲ, ನಾವು ಕುಮಾರಣ್ಣನ ನಾವು ತಿರ್ಗಾ ಚೀಫ್ ಮಿನಿಸ್ಟರ್ ಮಾಡಬೇಕು ಅಂತೇಳಿ ಅವರು ನಮ್ಮ ಜೊತೆ ಬರಲಿಲ್ಲ. ಕೇಳಿದ ನಿಜ, ನಾವು ಬರ್ರಂಗಿರೋ ಬರ್ರಿ ಅಂತ. ಪಾಪ ಅವ್ರ ದಳದಲ್ಲೇ ಇರ್ತೀವಿ ಅಂತ ಹೇಳಿದ್ರು. ಈಗ ಪಾಪ ಅವ್ರಿಗೆ ನಡ್ಸ್ಕೊಂಡ ರೀತಿ ಅದು ನನ್ನ ಹತ್ರ ಇನ್ನ ಚರ್ಚೆ ಮಾಡಿಲ್ಲ ಯಾರೂ. ಜಿಟಿ ದೇವೇಗೌಡ ಈಸ್ ಎ ವೆರಿ, ಅವರು ಅದೇನೋ ಅಧ್ಯಕ್ಷರು ಅಂತ ಅವ್ರನ್ನ ಮಾಡ್ಕೊಂಡಿದ್ರು. ಅವರು ಆ ಪಕ್ಷಕ್ಕೆ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಗ್ರೋತ್ ಆಫ್ ಜನತಾದಳ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಕಾಂಟ್ರಿಬ್ಯೂಷನ್ ಅಂದರೆ ಅವರು ಅವ್ರ ಕುಟುಂಬ ಎಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಒಂದೆಡೆ ಜಿಟಿ ದೇವೇಗೌಡ ಅವರು ಬಹಿರಂಗವಾಗಿ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ, ಮತ್ತೊಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಸಾಕಷ್ಟು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಹೀಗಾಗಿ ಜಿಟಿ ದೇವೇಗೌಡ ಪಕ್ಷಾಂತರ ಮಾಡಬಹುದಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಸಾಧ್ಯತೆಗಳು ಎಷ್ಟಿದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಸೋಲಿನ ನಂತರ ಜೆಡಿಎಸ್ನ ಕೆಲ ಶಾಸಕರು ಕಾಂಗ್ರೆಸ್ ಕಡೆ ಬರ್ತಾರೆ ಅನ್ನುವಂತಹ ಚರ್ಚೆಗಳು ಶುರುವಾಗಿದೆ. ಜಿಟಿ ದೇವೇಗೌಡರ ಒಂದು ನಿಲುವು ಕೂಡ ಅದೇ ರೀತಿ ಕಾಣಿಸ್ತಾ ಇದೆ. ಆದ್ರೆ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷವನ್ನ ಸೇರುವಂತ ಅನಿವಾರ್ಯತೆ ಇಲ್ಲ. ಯಾಕೆಂದ್ರೆ ಇನ್ನು 3.5 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರೋದ್ರಿಂದ ಈಗ ಬೇರೆ ಪಕ್ಷಗಳಲ್ಲಿ ಅವರು ಶಾಸಕರಾಗಿರೋದ್ರಿಂದ ಒಂದು ವೇಳೆ ಏನಾದ್ರೂ ಅಲ್ಲಿಂದ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದೇ ಆದ್ರೆ ಆ ಶಾಸಕ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ಕೊಡ್ಬೇಕಾಗತ್ತೆ, ಪಕ್ಷಕ್ಕೂ ಕೂಡ ರಾಜೀನಾಮೆಯನ್ನ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಅವರು ಜೆಡಿಎಸ್ ಶಾಸಕರು. ಒಂದು ವೇಳೆ ಏನಾದ್ರೂ ಅಲ್ಲಿಂದ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ, ಪಕ್ಷದ ಬಗ್ಗೆ ಅವರು ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ಒಂದು ಕಾರಣವನ್ನ ಮುಂದೊಡ್ಡಿ ಪಕ್ಷದಿಂದ ಅವರನ್ನ ಏನಾದ್ರೂ ಉಚ್ಚಾಟನೆಯನ್ನ ಮಾಡಿದ್ರೆ ಆಗ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸೇರ್ಪಡೆ ಆಗಬಹುದು, ಅವರ ಶಾಸಕ ಸ್ಥಾನ ಹಾಗೆ ಮುಂದುವರಿಯುತ್ತೆ. ಇಲ್ಲಿ ಜಿಟಿ ದೇವೇಗೌಡರು ಕೂಡ ಕುಮಾರಸ್ವಾಮಿ ಅವರಿಗೆ ಮೊದಲೇ ನಾವು ಇದರ ಬಗ್ಗೆ ಹೇಳಿದ್ವಿ, ಆದ್ರೂ ಅವರು ಕೇಳಲಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಈ ಕಡೆ ಎಸ್ ಟಿ ಸೋಮಶೇಖರ್ ಅವರು ಕೂಡ ಅದೇ ರೀತಿಯಾದಂತ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ತನುಮನ ಧನ ಎಲ್ಲವನ್ನ ಯೋಗೇಶ್ವರ್ ಅವ್ರಿಗೆ ಅರ್ಪಣೆ ಮಾಡ್ಕೊಂಡಿದ್ದಾರೆ. ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರು ಎಲ್ಲವನ್ನು ಕೂಡ ಖಾಲಿ ಮಾಡ್ಕೊಂಡಿದ್ದಾರೆ. ನಾವು ಮೊದಲೇ ಯೋಚನೆಯನ್ನ ಮಾಡಿದ್ವಿ ಅಲ್ಲಿ ಯೋಗೇಶ್ವರ್ ಗೆಲ್ತಾರೆ ಅನ್ನುವಂಥದ್ದು. ಆದ್ರೂ ಕೂಡ ಕಣ್ಣೀರನ್ನ ಹಾಕಿದ್ರು. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಮಾತುಗಳನ್ನ ಆಡಿದ್ರು. ಆ ಎಲ್ಲದರ ಎಫೆಕ್ಟ್ ಇವತ್ತು ಚುನಾವಣೆಯಲ್ಲಿ ಆಗಿದೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯೋಗೇಶ್ವರ್ ಅವರು ಕೂಡ ಒಂದು ಕಡೆ ಕಾಂಗ್ರೆಸ್ ನಾಯಕರು ಒಪ್ಪಿದ್ದೇ ಆದ್ರೆ ಜೆಡಿಎಸ್ ನಲ್ಲಿರುವಂತಹ ಕೆಲವು ಶಾಸಕರನ್ನ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಕರೆತರ್ತೇನೆ ಅಂತೇಳಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಸೊ ಹಾಗಾಗಿ ಈಗ ಪ್ರಸ್ತುತ ಒಂದು ಕಡೆ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲೇ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಭಯ ಇರೋದ್ರಿಂದ ಸಹಜವಾಗಿ ಉಳಿದಿರುವಂತಹ ಅವಧಿಯನ್ನ ಎಲ್ಲಿ ಯಾವ ಪಕ್ಷದಲ್ಲಿ ಶಾಸಕರಾಗಿದ್ದಾರೆ ಅಲ್ಲೇ ಮುಗಿಸ್ಬೇಕಾಗತ್ತೆ. ಮನಸ್ಸು ಕಾಂಗ್ರೆಸ್ ಕಡೆ ಇದ್ರೂ
ಭೌತಿಕವಾಗಿ ಅವರು ಇರುವಂತಹ ಪಕ್ಷಕ್ಕೆ ಅವರು ದುಡಿಬೇಕಾಗತ್ತೆ. ಸೊ ಹಾಗಾಗಿ ಜಿ ಟಿ ದೇವೇಗೌಡ ಇರ್ಬೋದು, ಎಸ್ ಟಿ ಸೋಮಶೇಖರ್ ಇರ್ಬೋದು, ಅಥವಾ ಅರೆಬೈಲ್ ಶಿವರಾಮ್ ಹೆಬ್ಬಾರ್ ಅವರು ಇರ್ಬೋದು, ಕೆಲವು ಕಾಂಗ್ರೆಸ್ಗೆ ಬರುವಂತ ಚರ್ಚೆಗಳೇನಿದೆ ಮುಂದಿನ ದಿನಗಳಲ್ಲಿ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರಬಹುದು. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.